ಮುದೋಳ ಹಳ್ಳ ಅಂತೇಳ್ರಿ. ಇಲ್ಲೇ 3 ಮೊಸರು ಇದಾವೆ ರೀ. ಇಲ್ಲೇ ಹೋಗುತ್ತ ಸ್ಕೂಲ್ ಹುಡುಗರು ಹೋಕ್ಕಾರು ಎಲ್ಲ ಹೋಕ್ಕಾವ ರೀ. ಮುಂದೆ ತೊಂದ್ರೆ ಮಾಡಾಕತ್ರಿ. ಹುಣೂರು ಗ್ರಾಮ ಪಂಚಾಯತಿ ಅಪ್ಪಿ ಬರೋದ್ರಿ ಮುದೋಳ ರಸ್ತೆ ಅಂತಾರೆ ರೀ. ಇಲ್ಲಿ 3-4 ತಿಂಗಳು ಆಯ್ತು ಇಲ್ಲಿ ಮೊಸರು ಇದ್ದು. ಮೊನ್ನೆ ಜೋರ್ಸಿ ಮಳೆ ಆದಾಗ ಬಂದೈತಿ. ಅಲ್ಲಿಂದ ಇಲ್ಲಿವರೆಗೆ ಅರಣ್ಯ ಇಲಾಖೆಗಳು ಎಲ್ಲ ತಿಳಿಸಿವ್ರಿ, ಬಂದು ನೋಡ್ಕೊಂಡು ಹೋಗಿದ್ದಾರೆ. ನೋಡ್ಕೊಂಡು ಹೋದ್ರು ಇಲ್ಲಿ ಯಾವುದೂ ಅದನ್ನು ಹಿಡಿಯುವಂಥ ಕ್ರಮ ಆಗಿಲ್ಲ. ಆಮೇಲೆ ಇಲ್ಲಿ ಉದ್ದಾರ ರಸ್ತೆ ದೊಡ್ಡ ಸಾಲಿಂದ ಐತೆ ರೀ. ಸಾಲಿಗೆ ಮಕ್ಕಳು ಹೋಗೋದು ಬರೋದು ಮತ್ತು ಪ್ರತಿನಿತ್ಯ ಅದೈತಿ. ಇರುವಂಥ ಮೊಸಳಿನ ದ್ವಾರ ಐತಿ. ಏನಾರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತೇಳಿ ಜಾಗ್ರತೆ ಮೂಡಿಸೋಕೆ ಬರೀ ಬ್ಯಾರನ್ನು ಹಾಕೋದಾಗೈತಿ. ಅದು ಹಿಡುವಂಥ ವ್ಯವಸ್ಥೆ ಆಗಿಲ್ಲ. ಹಿಡಿಯಾಕ ಅವರು ನೀರು ಐತಿ, ನಮಗೆ ಹಿಡಿಯೋಕ್ಕಾಗಲ್ಲ, ನೀರು ಒಟ್ಟು ಹೋಗಿ ಹಿಡಿಬೇಕು ಅಂತ ಹೇಳ್ತಾರೆ. ಮತ್ತು ಹೀಗಿರುವಾಗ ಇಲ್ಲಿ ಹುಡುಗರಿಗೆ ಭಾಳ ತೊಂದರೆ ಆಗಲಾಗುತ್ತೆ, ಮನುಷ್ಯರಿಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ಆಡ ಕುರಿ ಎಮ್ಮೆ ಇಂಥವೆಲ್ಲ ನೀರು ಕುಡ್ಲಿಕ್ಕೆ ಅದಕ್ಕೆ ಎಲ್ಲರಿಗೂ ಬರ್ತಾವೆ. ಇಲ್ಲಿ ದೊಡ್ಡ ಬರ್ತಾರೆ. ಇದೆಲ್ಲ ಭಾಳ ತೊಂದರೆ ಆಗೈತಿ ಇಲ್ಲಿ. ಹಿಂಗಾಗಿ ಅವ್ರಿಗೆ ಒಂದು 5-6 ಸರಿ ಬಂದು ಹೋಗಿದ್ದಾರೆ. ಇಲ್ಲಿಗೆ ಬಂದು ಹೋದ್ರೆ ಏನು ಪ್ರಯೋಜನ ಆಗಿಲ್ಲ, ಬರೀ ಬರೋದು ನೋಡ್ಕೊಂಡು ಹೋಗೋದು ಅಷ್ಟೇ ಆಗೈತಿ. ಹುಣೂರು ಗ್ರಾಮದಲ್ಲಿ ಮುದೋಳ ಹಳ್ಳ ಅಂತೇಳ್ರಿ. ಇಲ್ಲೇ 3 ಮೊಸರು ಇದಾವೆ ರೀ. ಇಲ್ಲೇ ಹೋಗುತ್ತ ಸ್ಕೂಲ್ ಹುಡುಗರು ಹೋಕ್ಕಾರು ಎಲ್ಲ ಹೋಕ್ಕಾವ ರೀ. ಮುಂದೆ ತೊಂದ್ರೆ ಮಾಡಾಕತ್ರಿ ಹುಡುಗರಿಗೆ ಆಯ್ತು. ಇಲ್ಲಿ ನಾಯಿಗಳು ಬಂದದ್ದು ಇಲ್ಲಿ ನೀರು ಕುಡಿಯೋಕೆ ಹೋಕ್ಕವು. ಎಷ್ಟೊಂದು ನಾಯಿನೂ ಹಿಡ್ದಾವ್ರಿ ಅವಾಗ. ಆಲ್ಮೋಸ್ಟ್ ಇನ್ನು ಜನರ ಪರಿಸ್ಥಿತಿನೂ ಗಂಭೀರ ಐತ್ರಿ. ಇಲ್ಲೇ ಸಂಡಾಸ್ ಬರ್ತಾರೆ ಇಲ್ಲಿ ಎಷ್ಟೋ ಮಂದಿ ಜನ ರೀ. ಅದಕ್ಕಾಗಿ ಆದಷ್ಟು ಮಟ್ಟಿಗೆ ಇದನ್ನು ಜಲ್ದಿ ಅರಣ್ಯ ಇಲಾಖೆಯವರು ಬಂದು 3 ಮೊಸರುಗಳನ್ನು ಹಿಡ್ಕೊಂಡು ಹೋಗ್ಬೇಕಂತೇಳಿ ನಿಮ್ಮಲ್ಲಿ ಒತ್ತಾಯ ಮಾಡ್ತೀವಿ.